ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದೀನ ನೋಡ್ರಿ ಅಪರ ಏಕಾದಶಿ ಇದೆ. ಈ ಒಂದು ಅಪರ ಏಕಾದಶಿ ಯಾವಾಗ ಇದೆ ಮತ್ತು ಪಾರಣೆ ಸಮಯ ಏನು ಮತ್ತು ಈ ಏಕಾದಶಿಯ ಒಂದಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ತಿಥಿ ಯಾವಾಗ, ಮುಹೂರ್ತ ಯಾವಾಗ ಅನ್ನೋದನ್ನು ಕೂಡ ನೋಡೋಣ. ಪ್ರತಿ ವರ್ಷ ನೋಡ್ರಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವಂತಹ ಈ ಒಂದು ಏಕಾದಶಿಯನ್ನು ಅಪರ ಏಕಾದಶಿ ಅಂತ ಕರೀತಾರೆ. ಈ ಒಂದು ಏಕಾದಶಿ ದಿನ ನೋಡ್ರಿ ವಿಷ್ಣುವಿನ ಆರಾಧನೆಗೆ ವಿಶೇಷ ಒಂದು ಪ್ರಾಧಾನ್ಯತೆ. ಈ ಒಂದು ನೋಡ್ರಿ ಹಿಂದೂ ಸಂಸ್ಕೃತಿಯಲ್ಲಿ ಏಕಾದಶಿ ಏನಪ್ಪ ಅಂದರೆ ಹೆಚ್ಚಿನ ಒಂದು ಮಹತ್ವ ಐತಿ. ಇದೇನಂತಂದರೆ ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಮತ್ತು ವಾಸ್ತವವಾಗಿ ನಾವು ವಿಷ್ಣುವನ್ನು ಪೂಜೆ ಮಾಡಲು ಏನಂತಂದ್ರೆ ಮಂಗಳಕರ ದಿನ ಅಂತಲೇ ಹೇಳ್ಬೋದು. ಏಕಾದಶಿ ದಿವಸ ಏಕ ಅಂತಂದ್ರೆ 1, ದಶ ಅಂದ್ರೆ 10 ನೋಡ್ರಿ. ಏಕಾದಶಿ ಅಂತಂದ್ರೆ ಪ್ರತಿ ಚಂದ್ರನ 15 ದಿನಗಳ ನಂತರ 11ನೇ ದಿನ ಬರುತ್ತೆ ನೋಡ್ರಿ. ಅದು ಈ ದಿನ ನೋಡ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಆಧ್ಯಾತ್ಮಿಕವಾದಂತಹ ಒಂದು ಮಹತ್ವ ಅಂತಲೇ ಹೇಳ್ಬೋದು. ಇದೇನಂತಂದ್ರೆ ದೈವಿಕ ಪುರುಷನಾದಂಥ ಶ್ರೀಕೃಷ್ಣನೊಂದಿಗೆ ಚಿಂತನೆ, ಧ್ಯಾನ ಮತ್ತು ಸಂಪರ್ಕಕ್ಕಾಗಿ ಸಮಯವನ್ನು ಪ್ರತಿನಿಧಿಸುತ್ತಂತ ಹೇಳ್ಬೋದು. ವರ್ಷದೊಳಗೆ ನೋಡ್ರಿ ಒಟ್ಟು 24 ಏಕಾದಶಿ ಬರ್ತಾವೆ. ಪ್ರತಿ ತಿಂಗಳು 2 ಇರ್ತಾವೆ. ಇದು ಮೇಯಲ್ಲಿ ಬರುವಂತಹ ಮೊದಲ ಏಕಾದಶಿ ನೋಡ್ರಿ. ಇದು ಅಪರ ಏಕಾದಶಿ ಇರ್ತೈತಿ. ಪೂಜಾ ದಿನ ನೋಡ್ರಿ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಆನಂತರ ನೋಡ್ರಿ ಮನೆಯಲ್ಲಿರುವಂತಹ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಒಂದು ಪೂಜೆಯನ್ನು ನೀವು ಯಾವ ಥರ ಮಾಡ್ತೀರ ಹಾಗೆ ಮಾಡಿ. ವಿಶೇಷ ಏನಂತಂದ್ರೆ ತುಳಸಿ ಎಲೆ ಇರಬೇಕು ಮತ್ತು ಹಣ್ಣು ಪಂಚಾಮೃತವನ್ನು ಅರ್ಪಿಸುವಂಥದ್ದು ದೇವರಿಗೆ. ಹಳದಿ ಹೂಗಳು, ಸಿಹಿ ತಿಂಡಿಗಳನ್ನು ಅರ್ಪಿಸುವಂಥದ್ದು ನೋಡ್ರಿ ವಿಷ್ಣುವಿನಿಗೆ. ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸ್ತಾ ಏನಪ್ಪ ಅಂತಂದ್ರೆ ವಿಷ್ಣುವಿಗೆ ಈ ದಿನ ಕಡಲೆಬೇಳೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದ್ರೆ ಇನ್ನೂ ಶ್ರೇಷ್ಠ ನೋಡ್ರಿ. ಮತ್ತು ಈ ದಿವಸ ವಿಷ್ಣುವಿನ ಯಾವುದಾದ್ರೂ ಶ್ಲೋಕವನ್ನು ಜಪ ಮಾಡ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು 108 ಸರಿ ಜಪಿಸಿ ಕೊನೆಗೆ ಏನಪ್ಪ ಅಂತಂದ್ರೆ ಮರುದಿವಸ ದ್ವಾದಶಿ ತಿಥಿ ದಿವಸ ಆರತಿಯನ್ನು ಮಾಡಿ ಉಪವಾಸವನ್ನು ಮುರಿಯುವಂಥದ್ದು ಇರ್ತೈತೆ ನೋಡ್ರಿ. ನಿಮಗೆ ಆಯ್ತಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಕೂಡ ಓದಬಹುದು ಸಮಯ ಇದ್ರೆ. ಮತ್ತು ಈ ಒಂದು ಏಕಾದಶಿಯ ಮಹತ್ವವನ್ನು ನೋಡೋದಾತಪ್ಪ ಅಂತಂದ್ರೆ ವಿಷ್ಣುವಿನ ಆರಾಧನೆಗೆ ಇದು ವಿಶೇಷ ಅಂತಲೇ ಹೇಳ್ಬೋದು. ಅಪಾರ ಸದ್ಗುಣ ಮತ್ತು ಸಮೃದ್ಧಿಯನ್ನು ನೀಡುವಂಥದ್ದು ಅಂತಂದು ಹೇಳಲಾಗುತ್ತೆ. ಮತ್ತು ಅದ್ರ ಜೊತೆಗೆ ಸಂತೋಷ ಕೂಡ ನೀಡುತ್ತೆ. ಈ ದಿನ ನೋಡ್ರಿ ಕಷ್ಟ ಬಿಕ್ಕಟ್ಟುಗಳನ್ನು ಯಾರು ಎದುರಿಸ್ತಾ ಇರ್ತಾರೋ ಅವರು ಏನಂತಂದ್ರೆ ಆದಷ್ಟು ಶಾಂತಯುತವಾಗಿ ಉಪವಾಸವನ್ನು ಆಚರಿಸಿ ಮತ್ತು ಮಾನಸಿಕ ಶಾಂತಿ ಸಮೃದ್ಧಿಯನ್ನು ತರುತ್ತೆ. ಮತ್ತು ಅದ್ರ ಜೊತೆಗೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡ್ರಿ ಪವಿತ್ರ ಅಂತಂದು ಪರಿಗಣಿಸಲ್ಪಡೋದ್ರಿಂದ ಇದು ಅತ್ಯಂತ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ನೋಡ್ರಿ. ಈ ಒಂದು ಏಕಾದಶಿ ಪ್ರಾರಂಭ ಯಾವಾಗ ಮತ್ತು ಮುಗಿಯೋದು ಯಾವಾಗ ಅಂತ ನೋಡೋದಾತಪ್ಪ ಅಂದ್ರೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿ ನೋಡ್ರಿ ಮೇ 12ನೇ ತಾರೀಕು ಮಧ್ಯಾಹ್ನ ಇದು ಪ್ರಾರಂಭ ಆಗುತ್ತೆ 2 ಗಂಟೆ 52 ನಿಮಿಷಕ್ಕೆ. ಇದು ಮೇ 13ನೇ ತಾರೀಕು ಏನಂದ್ರೆ ಮಧ್ಯಾಹ್ನ 1 ಗಂಟೆ 29 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಉದಯ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಏನಂತಂದರೆ ಈ ಒಂದು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡುವಂಥದ್ದು ಮೇ 13ನೇ ತಾರೀಕು ನೋಡ್ರಿ ಆಚರಣೆ ಮಾಡುವಂಥದ್ದು ಅಂದರೆ ಬುಧವಾರ ದಿವಸ. ಮೇ 14ನೇ ತಾರೀಕು ಬೆಳಗ್ಗೆ 5 ಗಂಟೆ 31 ನಿಮಿಷದಿಂದ 8 ಗಂಟೆ 14 ನಿಮಿಷದವರೆಗೆ ಉಪವಾಸ ಅಂದರೆ ಪಾರಣೆ ಇರ್ತೈತಿ. ಮುಕ್ತಾಯಗೊಳಿಸಲಾಗುತ್ತೆ ಏಕಾದಶಿಯನ್ನು. ಈ ಥರ ಏಕಾದಶಿ ಟೈಮಿಂಗ್ಸ್ ನೋಡ್ರಿ. ಮತ್ತು ಈ ಒಂದು ಏಕಾದಶಿಯ ಮಾಹಿತಿ ಇಷ್ಟ ಆಗೈತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.